ವರ್ಕಿಂಗ್ ವಿಮೆನ್ ಆಗಿದ್ದೀವಿ ಅಂದರೆ ಈ ಪ್ರಪಂಚದಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ಚೆನ್ನಾಗಿ ದುಡಿಬೇಕು, ಮನೆಯಲ್ಲೂ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಒಳ್ಳೆ ತಾಯಿ ಆಗಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು, ಒಳ್ಳೆ ವೈಫ್ ಆಗಬೇಕು, ಒಳ್ಳೆ ಸೊಸೆ ಆಗಬೇಕು, ಪ್ರತಿಯೊಂದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ರಿಲೇಟಿವ್ಸ್ ಬಂದವ್ರಿಗೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಎಲ್ಲರ ಹತ್ರ ಚೆನ್ನಾಗಿರಬೇಕು, ಎಲ್ಲ ಫಂಕ್ಷನ್ಸು ಅಟೆಂಡ್ ಮಾಡಬೇಕು, ಜೊತೆಗೆ ಪ್ರೊಫೆಷ್ನಲ್ ಕೆರಿಯರು ಬ್ಯಾಲೆನ್ಸ್ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ ಒಂದು ವುಮೆನ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಡೈಲಿ ಬೇಸಿಸಲ್ಲಿ ಎಷ್ಟೊಂದು ಚಾಲೆಂಜಸ್ ಅಂತ ಕಾಣ್ತಾ ಇರ್ತೀವಿ. ಸೊ ವರ್ಕಿಂಗ್ ವುಮೆನ್ಗೆ ಟಿಪ್ಸ್ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಕ್ಚುಯಲ್ ಪ್ರಾಬ್ಲಮ್ಸು ಎಷ್ಟು ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಇನ್ಫ್ಯಾಕ್ಟ್ ಮನೇಲಿರೋರ್ದು ಈಸಿ ಅಂತ ಅಲ್ಲ, ಮನೇಲಿರೋರ್ದು ಒಂಥರ ಪ್ರಾಬ್ಲಮ್ ಆದರೆ ಹೊರಗಡೆ ಹೋಗಿ ಇನ್ನಷ್ಟು ಜಾಸ್ತಿ ಜನಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಎಷ್ಟೊಂದು ರೀತಿ ಮೆಂಟಾಲಿಟೀಸ್ ಇರುತ್ತೆ, ಪ್ರೊಫೆಷ್ನಲ್ ಜೆಲಸ್ ಇರುತ್ತೆ, ಜೊತೆಲೇ ಚೆನ್ನಾಗಿರ್ತಾರೆ, ಜೊತೆಗೆ ಕಾಲೆಳಿತಾ ಇರ್ತಾರೆ. ಸೊ ಎಷ್ಟೊಂದು ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಆಗ್ತಾ ಇರುತ್ತೆ. ಜೊತೆಗೆ ಇನ್ನು ಮನೇಲಿ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಆಗ್ತಾ ಇರುತ್ತೆ. ಏನು ಅಂದರೆ ಮಕ್ಕಳು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬರೀ ಅಮ್ಮ ಹೊರಗಡೆನೇ ಆಯಿತು, ನಮ್ಮ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲಿ ಅಂತ. ಮನೇಲಿ ಫ್ಯಾಮಿಲಿ ಮೆಂಬರ್ಸೂ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಮನೆಗೂ ಟೈಮ್ ಕೊಡಲಿ, ಪರ್ಸ್ನಲ್ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ. ಸೊ ಬ್ಯಾಲೆನ್ಸಿಂಗ್ ಅನ್ನೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ಸೊ ಅದ್ರ ಬಗ್ಗೆ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ಅಂದರೆ ನಾನು ಯಾವ ರೀತಿ ಡೌನ್ ಆದಾಗ ಮತ್ತು ಸ್ವಲ್ಪ ಎನರ್ಜಿನ ಬೂಸ್ಟ್ ಮಾಡಿಕೊಂಡು ಯಾವ ರೀತಿ ಟೇಕ್ ಆಫ್ ತೊಗೋತೀನಿ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋತೀನಿ, ಮಕ್ಕಳ ಸ್ಟಡೀಸು, ಫ್ಯಾಮಿಲಿ, ಪ್ರೊಫೆಷ್ನಲ್ ಕೆರಿಯರು ಕರೆಕ್ಟಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋ ಅಂತ ಹೇಳ್ಬೋದು. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಒಬ್ಬರ ಸಂಬಳದಿಂದ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಅದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಪ್ರತಿಯೊಂದು ಬೇಸಿಕ್ ನೀಡ್ಗಂತೂ ಏನೂ ಪ್ರಾಬ್ಲಮ್ ಇರಲ್ಲ. ಇನ್ ಕೇಸ್ ಮಕ್ಕಳು ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಇಂಜಿನಿಯರು, ಮೆಡಿಕಲ್ಲು, ಏನೋ ಒಂದು ಡಿಗ್ರಿ ಮಾಡಿಸಿದ್ರು ಕೂಡ ಒಳ್ಳೆ ಕಾಲೇಜಲ್ಲಿ ಡಿಗ್ರಿ ಮಾಡಿಸ್ಬೇಕು ಅಂದರೆ ಕೈ ತುಂಬ ದುಡ್ಡಿರಬೇಕು, ಮನೆ ಕಟ್ಟಬೇಕು ಅಂದರೆ ದುಡ್ಡಿರಬೇಕು, ಏನಾದರೂ ಒಂದು ಇಷ್ಟಪಟ್ಟಿದ್ದು ಏನಾದರೂ ತೊಗೋಬೇಕು ಅಂದರೆ ದುಡ್ಡಿರಬೇಕು. ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಒಂದು ಮಿನಿಮಮ್ ಸೇಫ್ಟಿ ಇನ್ಕಮ್ಮು ಅನ್ನೋದು ಇರಬೇಕಾಗತ್ತೆ. ಏನೋ ಲಕ್ಸುರಿಗೆ ಅಂತಲ್ಲ, ಬಟ್ ಏನೋ ಒಂದು ಡೀಸೆಂಟ್ ಲೈಫು, ಒಂದು ಸ್ಟೇಟಸ್ ಮೇಂಟೈನ್ ಮಾಡ್ಕೋಬೇಕು ಸೊಸೈಟಿಯಲ್ಲಿ ಅಂದರೆ ಬೇಕಾಗತ್ತೆ. ಆಮೇಲೆ ಈಗಿನ ಕಾಲದ ಹೆಣ್ಮಕ್ಳು, ಅದೊಂದು ರೀಸನ್ನ, ಈಗಿನ ಕಾಲದ ಹೆಣ್ಮಕ್ಳು ಓದಿ ಮನೇಲಿ ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ನಾಲೆಡ್ಜ್ ನಾವು ಏನು ಗೇನ್ ಮಾಡಿರ್ತೀವಿ ಅದನ್ನು ಯೂಸ್ ಮಾಡಿ ನಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆಗ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ, ಅದೊಂಥರ ಬೋನಸ್ ಥರ. ಹಿಂದಿನ ಕಾಲದಲ್ಲಿ ಏನು ಅಂದರೆ ಜಸ್ಟ್ ಮನೆ ಮೇಂಟೈನ್ ಮಾಡೋದಿರ್ತಿತ್ತು, ಹಸ್ಬೆಂಡ್ ದುಡ್ಕೊಂಬರ್ತಿದ್ರು, ನಾವು ಮನೆ ಮೇಂಟೈನ್ ಮಾಡಿಕೊಂಡು, ಮನೆ ಕ್ಲೀನಾಗಿ ಇಟ್ಕೊಂಡು, ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು, ಇನ್ಲಾಸ್ನ ಮ್ಯಾನೇಜ್ ಮಾಡಿಕೊಂಡು ಈ ಥರ ಇರಬೇಕಿತ್ತು. ಸೊ ಈಗ ಇದು ಎಲ್ಲದರದ್ದು ಜೊತೆಗೆ ನಾವು ಅದನ್ನು ಹೊರಗಡೆನೂ ಎಷ್ಟೊಂದು ಜನನ ಫೇಸ್ ಮಾಡಬೇಕಾಗತ್ತೆ, ಅದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಒಂಥರ ಚಾಲೆಂಜಿಂಗೇ. ನನಗನ್ಸೋ ಪ್ರಕಾರ ನಾವು ವರ್ಕಿಂಗು ಅಂತ ಡಿಸೈಡ್ ಮಾಡಿದ ತಕ್ಷಣವೇ, ಅಂದರೆ ಎಷ್ಟೊಂದು ಜನ ಬ್ರೇಕ್ಸ್ ತೊಗೊಂಡಿರ್ತಾರೆ, ನಾನು ಬ್ರೇಕ್ ತೊಗೊಂಡಿದ್ದೆ, ನಾನು ಈ ಚಿನ್ನಿ ಎಲ್ಲ ಹುಟ್ಟಿದಾಗೆಲ್ಲ ತುಂಬ ಬ್ರೇಕ್ ತೊಗೊಂಡಿದ್ದಾಗ ಪ್ಲ್ಯಾನ್ ಮಾಡ್ಕೋಬೇಕು. ಒಂದು 6 ಮಂತ್ಸು 1 ಇಯರ್ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಇನ್ನೇನು ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಡೆಫಿನೆಟ್ಲಿ ನಮ್ಮ ಸ್ಕಿಲ್ನ ಜಾಸ್ತಿ ಮಾಡ್ಕೋಬೇಕು. ಇಲ್ಲಾಂದರೆ ಪ್ರೊಫೆಷ್ನಲ್ ಗ್ರೋತ್ ಅನ್ನೋದು ತುಂಬ ಕಷ್ಟ ಆಗೋಗುತ್ತೆ. ಪ್ರೊಫೆಷ್ನಲಲ್ಲಿ ಎಷ್ಟು ಚಾಲೆಂಜಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತು ಆ ಸ್ಕಿಲ್ ಇಲ್ಲ, ಟ್ಯಾಕ್ಲಿಂಗ್ ಐಡಿಯಾಸ್ ಇಲ್ಲ, ಥಾಟ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ನಮ್ಮ ಸ್ಕಿಲ್, ನಮ್ಮ ನಾಲೆಡ್ಜ್, ಎಸ್ಪೆಷಲಿ ನನ್ನ ಫೀಲ್ಡಲ್ಲಂತೂ ಟೀಚರ್ಸು, ಲೆಕ್ಚರರ್ಸು ಅಂದರೆ ಲೈಫ್ ಲಾಂಗ್ ಸ್ಟೂಡೆಂಟ್ಸು, ಓದ್ತಾನೇ ಇರಬೇಕು, ಕಂಟಿನ್ಯೂಸ್ ಆಗಿ ಎಷ್ಟೊಂದು ಬುಕ್ಸ್ ಓದ್ತಾನೇ ಇರಬೇಕು, ಅದನ್ನು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರಬೇಕು. ನಾವು ಎಷ್ಟು ನಾಲೆಡ್ಜ್ನ ಗೇನ್ ಮಾಡ್ತೀವಿ, ನಾವು ಅಷ್ಟು ಕಾನ್ಫಿಡೆಂಟಾಗಿ ಪಾಠ ಮಾಡ್ಬೋದು. ಸೊ ಅಪ್ಸ್ಕಿಲ್ಲಿಂಗ್ ಅನ್ನೋದು ಇಂಪಾರ್ಟೆಂಟ್. ನೀವು ವರ್ಕಿಂಗ್ ವುಮೆನ್ ಆಗಿದ್ದೀರಾ ಅಂದರೆ ನೀವು ವರ್ಕ್ ಮಾಡ್ತಾಯಿರಿ ಅಥವಾ ಕೆರಿಯರ್ನ ಈಗ ಸ್ಟಾರ್ಟ್ ಮಾಡಿ, ಏನೇ ಇದ್ದರೂ ಕೂಡ ನೀವು ನಿಮ್ಮ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನಿಮ್ಮ ರಿಲೇಟೆಡ್ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಓದ್ತಾ ಇರಿ. ನೀವು ಕಂಪ್ಯೂಟರ್ ಫೀಲ್ಡಲ್ಲಿದ್ದರೆ ಏನೇನೋ ಪ್ರೋಗ್ರಾಮಿಂಗು, ಸಾಫ್ಟ್ವೇರು ಅದೆಲ್ಲ ಇರುತ್ತಲ್ಲ, ಅದನ್ನ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ಕೋತಾ ಇರಿ. ನೆಕ್ಸ್ಟ್, ಈಗ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ವಿ, ಜಾಬ್ಗೆ ಹೋಗ್ತಾ ಇದ್ದೀವಿ, ನಿಮ್ಮ ಟೈಮ್ ಶೆಡ್ಯೂಲ್ಸ್ನ ನೋಡ್ಕೊಳ್ಳಿ, ಡಿಸ್ಟೆನ್ಸ್ನ ನೋಡ್ಕೊಳ್ಳಿ.
ಈಗ ಕೆಲವು ಸತಿ ತುಂಬ ಡಿಸ್ಟೆನ್ಸ್ ಇರುತ್ತೆ, ನೀವು ನಂಬಲ್ಲ, ನನ್ನದು ಟ್ರಾವೆಲಿಂಗಲ್ಲೇ 2-3 ಅವರ್ ಹೊರ್ಟೋಗುತ್ತೆ. ಸೊ ಆ ಥರ ಇದ್ದಾಗ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ, ಮಿಕ್ಕಿರೋ ಟೈಮಲ್ಲಿ ಪ್ರೊಡಕ್ಟಿವ್ ಆಗಿ ಇರಬೇಕು. ಆ ಟ್ರಾವೆಲಿಂಗ್ ಟೈಮ್ನೂ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಬಸ್ ಹತ್ತಿದ ತಕ್ಷಣ ನನ್ನ ಮಕ್ಕಳಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿಸ್ಬಿಡ್ತೀನಿ. ಅಲ್ಲೇನಾದರೂ ನಾನು ಬಸ್ಸಿಗೆ ವೇಟ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಥವಾ ಕ್ಲಾಸಿಗೆ ಪ್ರಿಪೇರ್ ಆಗ್ತಾ ಇರ್ತೀನಿ. ಜಾಸ್ತಿ ಸ್ಟ್ರೆಸ್ಸು ತೊಗೊಳ್ಳಲ್ಲ. ಈಗ ಕೆಲಸ ಮುಗಿಸಿದ ತಕ್ಷಣ, ಈಗ ಒಂದು 4 ಗಂಟೆ 5 ಗಂಟೆಗೆ ಎಷ್ಟು ಗಂಟೆಗೆ ಒಂದು ಮುಗಿಯುತ್ತೆ ಅಂದಿದ ತಕ್ಷಣ ಇಮಿಡಿಯೇಟಾಗಿ ಓದೋದು ಆ ಥರ ಇಲ್ಲ. ಒಂದು 10 ಮಿನಿಟ್ಸ್ ನಾನು ರಿಲ್ಯಾಕ್ಸ್ ಆಗ್ತೀನಿ, ಮಕ್ಳಿಗೂ ರಿಲ್ಯಾಕ್ಸ್ ಮಾಡೋಕ್ಕೆ ಬಿಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಹೇಳ್ತಾ ಇರ್ತೀನಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಮನೆ ಹತ್ತಿರ ಇದ್ದರೂ ದೂರ ಇದ್ರೂ ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ. ಸ್ಟ್ರೇನ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಒಂದು ಪ್ರೊಡಕ್ಟಿವಿಟಿ ಅಂತೂ ಡೆಫಿನೆಟ್ಲಿ ಇರುತ್ತೆ. ಅದು ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಅಂದರೆ, ಪ್ಲ್ಯಾನ್ ಯುವರ್ ಎವ್ರಿ ಅವರ್. ನನಗೆ ಹೇಗೆ ಪ್ರತಿಯೊಂದು ಅವರೂ ಸ್ಪೆಂಡ್ ಮಾಡಬೇಕು, ಯಾವ ರೀತಿ ಕೆಲಸಗಳನ್ನ ಮಾಡ್ಕೋಬೇಕು, ಮನೇಲಿ ಬಂದಾದಮೇಲೆ ಯಾವ ಕೆಲಸ ಯಾವಾಗ ಮಾಡಬೇಕು. ನನಗೆ ಮನೆಗೆ ಬಂದಿದ ತಕ್ಷಣ ತುಂಬಾ ಸುಸ್ತಾಗಿರುತ್ತೆ. ಆಗ ಲೈಟಾಗಿ ಏನಾದ್ರು ಮಾಡ್ತೀನಿ, ಒಂದು ಅರ್ಧ ಗಂಟೆ ನನಗೇನೂ ಮಾಡಲ್ಲ. ಒಂದು ಕಾಫಿ ಕುಡಿಯೋದು, ಬ್ಲ್ಯಾಕ್ ಕಾಫಿ ಕುಡಿಯೋದು, ಸುಮ್ಮನೆ ಕೂತ್ಕೊಳ್ಳೋದು, ಮೊಬೈಲ್ ನೋಡೋದು, ಏನೋ ಒಂದು ಮಾಡ್ತಾಯಿರ್ತೀನಿ. ಯಾಕೆಂದರೆ ಬೆಳಗ್ಗೆ 4-4:15 ನಂದು ಶೆಡ್ಯೂಲ್ ಇರುತ್ತೆ. ನಮ್ಮ ಪುಣ್ಯಕ್ಕೆ ಏನಾದರೂ ಸ್ವಲ್ಪ ಫ್ರೀ ಪೀರಿಯಡ್ಸ್ ಇದ್ದರೆ ಓಕೆ, ಇಲ್ಲ ಕಂಟಿನ್ಯೂಸ್ ಆಗಿದೆ ಅಂದರೆ ಅಲ್ಲೂ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ನಾವು ಪ್ಲ್ಯಾನ್ ಮಾಡ್ಕೋಬೇಕು, ನಮ್ಮ ಎನರ್ಜಿನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ. ಯಾರಿಗೂ ಏನೂ ಅರ್ಥ ಆಗಲ್ಲ ನಮ್ಮ ಲೈಫ್ ಶೆಡ್ಯೂಲ್ ಹೆಂಗಿರುತ್ತೆ, ನಮ್ಮ ಕಾಲೇಜಸ್ಸಲ್ಲಿ ಸ್ಕೂಲ್ಸಲ್ಲಿ ಹೆಂಗಿರುತ್ತೆ, ನಮ್ಮ ವರ್ಕ್ ಪ್ಲೇಸಲ್ಲಿ ಕಂಡೀಷನ್ ಯಾವ ರೀತಿ ಇರುತ್ತೆ, ವರ್ಕ್ ಹೆಕ್ಟಿಕ್ ಹೆಂಗಿರುತ್ತೆ ಅಂತ ಯಾರಿಗೂ ಏನೂ ಅರ್ಥ ಆಗಲ್ಲ. ಅದನ್ನು ದಿನಾ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ನನಗೆ ಆ ಥರ ಇತ್ತು ಸ್ಟ್ರೆಸ್ಸು, ಈ ಥರ ಇತ್ತು ಅಂತ. ಆಮೇಲೆ ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬಾರ್ದು. ಅಯ್ಯೋ ನನ್ನನ್ನು ಕೇರ್ ಮಾಡಲಿ, ನಾನೇನೋ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವೇ ಜಾಸ್ತಿ. ಅದಕ್ಕೆ ಅದನ್ನು ಬಿಟ್ಬಿಟ್ಟು ನಮ್ಮ ಜವಾಬ್ದಾರಿ ಏನು ಅಂತ, ನಾನು ಒಂಥರ ಯಾವಾಗಲೂ ಏನು ಅಂದರೆ ಸ್ವಿಚ್ ಮೋಡ್ ಅಂತ ಅದೆಲ್ಲೋ ಓದಿದ್ದೆ, ಯಾವುದೋ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ಕಲ್ಲೋ ಎಲ್ಲೋ ಓದಿದ್ದೆ. ಸ್ವಿಚ್ ಮೋಡ್ ಅಂದರೆ, ಈಗ ನಾವು ವರ್ಕ್ಗೆ ಹೋಗಿದ ತಕ್ಷಣ ನಮ್ಮ ಹೌಸ್ ವೈಫು, ಹೋಮ್ ಮೇಕರ್, ಮದರ್ ಅನ್ನೋ ರೋಲ್ನ ಆಫ್ ಮಾಡಿಬಿಡ್ಬೇಕಂತೆ. ಸೊ ವಿ ಹ್ಯಾವ್ ಟು ಸ್ವಿಚ್ ಟು ದಟ್ ಪ್ರೊಫೆಷ್ನಲ್ ಲೈಫ್. ಅಲ್ಲಿ ಹೇಗೆ ನಾವು 100% ಕೊಡಬೇಕು ಅಂದರೆ ಪ್ರೊಫೆಷ್ನಲ್ ಎಥಿಕ್ಸು ಇರಬೇಕು. ನಾವು ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ನಮ್ಮ ಸಂಸ್ಥೆ ಏನೋ ಒಂದು ಆಫೀಸು ನಮಗೆ ಸಂಬಳ ಕೊಡ್ತಾ ಇದ್ದೀರಾ ಅಂದರೆ, ಎಸ್ಪೆಷಲಿ ನಮ್ಮ ಫೀಲ್ಡಲ್ಲಂತೂ ಆ ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಮಕ್ಕಳ ಜೊತೆ ಆಟ ಆಡೋಕ್ಕಾಗಲ್ಲ. ನಾವು ತೊಗೊಳ್ಳೋ ಪ್ರತಿಯೊಂದು ಸಂಬಳಕ್ಕೂ ಒಂದು ರೂಪಾಯಿಗೂ ನಾವು ಅದನ್ನು ಕರೆಕ್ಟಾಗಿ ವರ್ಕ್ ಮಾಡಬೇಕಾದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತೀವಿ ಇನ್ಫ್ಯಾಕ್ಟ್. ಯಾಕೆಂದರೆ ಕೆಲವ್ರ ಮಕ್ಕಳು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ, ಅವ್ರಿಗೆ ಇನ್ನೂ ಹೇಳ್ತೀವಿ, ಇನ್ನೂ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತೀವಿ. ಈ ಪ್ರೊಫೆಷನಲ್ಲಿ ಅದೊಂದು ಎಕ್ಸ್ಟ್ರಾ ಬೆನಿಫಿಟು, ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಿಚ್ ಮೋಡ್ ಏನು ಅಂದರೆ, ಅಲ್ಲಿ ಮುಗ್ದಿದ ತಕ್ಷಣ, ನನ್ನ ಕೆಲಸ ಮುಗ್ದಿದ ತಕ್ಷಣ ಆ ಪ್ರೊಫೆಷ್ನಲ್ಗೆ ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟು ಮದರ್, ವೈಫ್, ಹೌಸ್ ವೈಫ್, ಸೊಸೆ ಅನ್ನೋ ಸ್ವಿಚ್ನ ಆನ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಬಾಡಿ ಮೈಂಡ್ ಸೆಟ್, ನಮ್ಮ ಥಾಟ್ಸ್, ನಮ್ಮ ಥಿಂಕಿಂಗ್, ನಮ್ಮ ಪ್ಲ್ಯಾನಿಂಗ್ ಅದ್ರ ಪ್ರಕಾರನೇ ಇರಬೇಕು. ಇಲ್ಲ ಆ ಬೌಂಡ್ರಿ ಸೆಟ್ ಮಾಡಿಲ್ಲ, ಆ ಕ್ಲಿಯರಾಗಿ ನಮ್ಮ ವಿಷನ್ ಇಲ್ಲ, ಏನು ಮಾಡಬೇಕು ಇವತ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದು ಅವರನ್ನು ಕೂಡ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಸ್ಕೂಲಲ್ಲಾಗಲಿ, ನಿಮ್ಮ ಆಫೀಸಲ್ಲಾಗಲಿ, ಕಾಲೇಜಲ್ಲಾಗಲಿ, ಏನೇ ಪ್ರೊಫೆಷನಲ್ಲು, ಪ್ರತಿಯೊಂದು ಅವರನ್ನು ಮನೆಗೆ ಬಂದಾದಮೇಲೆ ಎಸ್ಪೆಷಲಿ ಮನೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೋಬೇಕು. 6ರಿಂದ 7 ಗಂಟೆ ಏನು, 5 to 6 ಏನು, 7 to 8 ಏನು ಅಡುಗೆ ಮಾಡಬೇಕು, ಯಾವಾಗ ನಾನು ಚಾಪ್ ಮಾಡ್ಕೋಬೇಕು, ಯಾವಾಗ ಎದ್ದೇಳಬೇಕು, ಯಾವಾಗ ಮಲ್ಕೋಬೇಕು, ಸೆಲ್ಫ್ ಕೇರ್ ಯಾವಾಗ ಮಾಡಬೇಕು, ಮಕ್ಕಳಿಗೆ ಯಾವಾಗ ಓದಿಸ್ಬೇಕು, ಪಾರ್ಟ್ನರ್ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡಬೇಕು, ಪೇರೆಂಟ್ಸ್ ಇದ್ದಾರೆ ಅಂದರೆ ಅವ್ರ ಜೊತೆ ಯಾವಾಗ ಫೋನಲ್ಲಿ ಮಾತಾಡಬೇಕು, ಯಾವಾಗ ವಾಕ್ ಮಾಡಬೇಕು, ನನ್ನ ತಲೆಯಲ್ಲಿ ಇದೇ ಓಡ್ತಾ ಇರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಕರೆಕ್ಟಾಗಿ ನಮಗೆ ರೊಟೀನ್ ಅಂತ ಸೆಟಪ್ ಮಾಡಿದ್ರೆ, ಅದನ್ನು ಫಾಲೋ ಮಾಡೋದು ಕಷ್ಟ ಆ್ಯಕ್ಚುಲಿ. ದಿನ ಮಾಡಿದ್ದೇ ಮಾಡಬೇಕು. ಬಟ್ ಆ ರೊಟೀನ್ ಇದೆ ಅಂದರೆ ನಮಗೆ ಡಿಸಿಪ್ಲಿನ್ಡ್ ಲೈಫ್ ಬರುತ್ತೆ, ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಪ್ಲ್ಯಾನ್ ಎವ್ರಿ ಅವರ್. ನೆಕ್ಸ್ಟ್ ಬಂದು ವರ್ಕ್ ಸ್ಮಾರ್ಟ್ಲಿ. ನೀವು ಅಡುಗೆ ಪ್ಲ್ಯಾನ್ ಮಾಡ್ತೀರಾ ಅಥವಾ ಬೇರೆ ಕೆಲಸ ಪ್ಲ್ಯಾನ್ ಮಾಡ್ತೀರಾ ಅಂದರೆ, ಹೆವಿ ವರ್ಕ್ ಅಂತ ಇರುತ್ತೆ, ಲೈಟ್ ವರ್ಕ್ ಅಂತ ಇರುತ್ತೆ. ಸಿಂಪಲಾಗಿ ಏನೋ ಒಂದು ಉಪ್ಪಿಟ್ಟು ಮಾಡೋದು ಈಸಿ ಆಯಿತಾ. ಅದೇ ಏನಾದ್ರು ಬಸ್ಸಾರು ಮಾಡ್ತಾಯಿದ್ದೀರಾ, ಹೆವಿಯಾಗಿ ಬಿರಿಯಾನಿ ಮಾಡ್ತಾಯಿದ್ದೀರಾ, ಬೇರೆ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಬಾಡಿ ನಮಗೆ ಗೊತ್ತು ನಾವು ಎಷ್ಟು ಸ್ಟ್ರೈನ್ ಆಗಿರ್ತೀವಿ ಅಂತ. ನಮ್ಮ ಎನರ್ಜಿ ಲೆವೆಲ್ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೋಬೇಕು.
ಕೆಲವು ಸತಿ ನಂಗೆ 4-5 ಬಕೆಟ್ ಬಟ್ಟೆಗಳನ್ನ ಒಗ್ದಿರ್ತೀನಿ ನಾನು. ಬೆಡ್ಶೀಟ್ಸ್ ಇರ್ಬೋದು, ಕೆಲವು ಸತಿ ನಂಗೆ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಇಷ್ಟ ಇರಲ್ಲ, ಕೆಲವೆಲ್ಲ ಕಲರ್ ಹೋಗ್ತಾ ಇರುತ್ತೆ, ಕೆಲವು ಕಾಸ್ಟ್ಲಿ ಬಟ್ಟೆಗಳಿರ್ತವೆ, ಅದೆಲ್ಲ ನನಗೆ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಇಷ್ಟ ಆಗಲ್ಲ, ಅವೆಲ್ಲ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. ಅಂಥದ್ದು ದಿನ ಯಾವಾಗ ಅಂದರೆ ಆವಾಗ ಏನು ಮಾಡ್ತೀನಿ ಅಂದರೆ ಫಸ್ಟೇ ಅಡುಗೆ ಮಾಡಿ ಇಟ್ಬಿಡ್ತೀನಿ. ನಾನು ಅಷ್ಟೆಲ್ಲ ಬಟ್ಟೆ ಒಗೆದು ಹೋಗಿ ಅಡುಗೆ ಮಾಡಬೇಕು ಅಂದರೆ ನನ್ನ ಟೆಂಪರು ಪೀಕಿಗೆ ಹೊರಟೋಗುತ್ತೆ. ಸೊ ನನಗೆ ಗೊತ್ತದು ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ. ನೆಕ್ಸ್ಟ್ ನನ್ನ ಕೈಯಲ್ಲಿ ಏನು ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಡೆಫಿನೆಟ್ಲಿ ನಾನು ಹೇಳ್ತೀನಿ. ನೋ ಅಂತ ಹೇಳೋದನ್ನು ಕಲಿಬೇಕು. ಒಂದು ತಿಳ್ಕೊಳ್ಳಿ, ನೀವು ನಿಮ್ಮ ಜೀವನ ಪೂರ್ತಿ ತುಂಬಾ ಕೆಲಸ ಮಾಡಿ ಎಲ್ಲರಿಗೂ ದಿ ಬೆಸ್ಟ್ ಸರ್ವಿಸ್ ಕೊಟ್ಟು ದ ಬೆಸ್ಟ್ ಹೌಸ್ ವೈಫ್ ಇನ್ ದ ವರ್ಲ್ಡ್ ಅಂತ ಪಟ್ಟ ತೊಗೊಂಡ್ರೂ ಕೂಡ ಯಾರೂ ಏನೂ ನಿಮಗೆ ಅಪ್ರಿಸಿಯೇಷನ್ ಅನ್ನೋದು ಕೊಡಲ್ಲ, ಆಯಿತಾ. ತುಂಬ ರೇರ್ ಆ ರೆಕಗ್ನಿಷನ್, ಅಪ್ರಿಸಿಯೇಷನ್ ಅನ್ನೋದು ತುಂಬಾ ರೇರ್. ಅದು ಕೆಲವು ಫ್ಯಾಮಿಲಿಲಿ ಮಾತ್ರ ನೋಡ್ಬೋದು. ಸೊ ಕಾಮನಾಗಿ ಏನಿರುತ್ತೆ ಅದನ್ನು ಜನರಲೈಸ್ ಮಾಡೋಣ ಅಷ್ಟೇ. ಅದನ್ನು ಥಿಂಕ್ ಮಾಡೋಣ, ಅಯ್ಯೋ ನನ್ನ ಹಸ್ಬೆಂಡ್ ನನ್ನ ರೆಕಗ್ನೈಸ್ ಮಾಡ್ತಿಲ್ಲ, ನಮ್ಮ ಇನ್ಲಾಸ್ ನನಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಥಿಂಕ್ ಮಾಡೋ ಬದಲು ಕಾಮನಾಗಿ ಜಗತ್ತಲ್ಲಿ ಇರೋದೇ ಹಾಗೇ, ನಮ್ಮ ಲೈಫಲ್ಲೇ ಈ ಥರ ಅಲ್ಲ. ಸೊ ಅದು ನಾರ್ಮಲ್ ಅದು. ಸೊ ಅದಕ್ಕೇ ನಮ್ಮ ಎನರ್ಜಿ ಪ್ರಕಾರ ನಮ್ಮನ್ನು ನಾವೇ ರೆಕಗ್ನೈಸ್ ಮಾಡ್ಕೋತಿಲ್ಲ, ನಮ್ಮ ಕೇರ್ ನಾವೇ ತೊಗೋತಾ ಇಲ್ಲ ಅಂದರೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಿ ಯೂಸ್ ಇಲ್ಲ. ಸೊ ನೋ ಹೇಳೋದನ್ನು ಕಲೀರಿ. ಅದನ್ನು ನನ್ನ ಕೈಲಿ ಆಗಲ್ಲ ಅಂತ ಪಟ್ ಅಂತ ಹೇಳಿ ನಿಮ್ಮ ಮೂಡನ್ನ ಹಾಳು ಮಾಡಿಕೊಂಡು ಅಲ್ಲಿ ಕೆಲ್ಸಕ್ಕೆ ಹೋದ್ರೂ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ. ನನ್ನ ಕೈಲಿ ಆಗ್ತಿಲ್ಲ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡಿ. ಯಾಕೆಂದರೆ ಅವ್ರ ಜೊತೆನೇ ನಾವು ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ಮಕ್ಕಳ ಸಪೋರ್ಟ್ ತೊಗೊಳ್ಳಿ, ಪಾರ್ಟ್ನರ್ ಸಪೋರ್ಟ್ ತೊಗೊಳ್ಳಿ. ಅವ್ರು ಬ್ಯುಸಿಯಾಗಿದ್ದರೆ ನಿಮ್ಗೆ ಏನು ಈಸಿ ಆಗುತ್ತೋ ಅದನ್ನು ಮಾಡಿ, ಆಯಿತಾ. ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ವೆಲ್ ಆ್ಯಂಡ್ ಗುಡ್, ಅದಕ್ಕಿಂತ ಇನ್ನೊಂದಿಲ್ಲ. ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋದು ಬೇಕೇ ಬೇಕು. ಯಾಕೆಂದರೆ ಎಕ್ಸ್ಟ್ರಾ ಒಂದು 4-5 ಕೈಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಟೈಮೇ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಏನೇ ಪ್ಲ್ಯಾನ್ ಮಾಡಿದ್ರು ಏನೋ ಒಂದು ಪೆಂಡಿಂಗ್ ಕೆಲಸ ಇರುತ್ತೆ, ಏನೋ ಒಂದು ಕ್ಲೀನಿಂಗ್ ಕೆಲಸ ಇರುತ್ತೆ. ನಾನು ನಿಜ ಇಲ್ಲಿ ಕಂಪ್ಯೂಟರ್ ಟೇಬಲ್ ಹತ್ರ ಕೂತಿರ್ತೀನಿ, ಎಷ್ಟು ಸತಿ ಒರೆಸ್ತಾ ಇರ್ತೀನಿ, ಮತ್ತೆ ಧೂಳು ಬಂದು ಕೂತ್ಕೊಂಡಿರುತ್ತೆ. ನಾನು ಯಾವಾಗ ಅಂದ್ಕೊಳ್ಳೋದು, ಅಯ್ಯೋ ನಮಗೊಂದು 4-5 ಕೈಗಳು ಎಕ್ಸ್ಟ್ರಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಈ ಕಡೆ ಅಲ್ಲಿ ಕೆಲವು ಸತಿ ತಲೆ ಬಾಚಬೇಕಾಗಿರುತ್ತೆ, ಈ ಕಡೆ ಅಡುಗೆ ಮಾಡ್ತಾ ಇರಬೇಕಾಗುತ್ತೆ, ಈ ಕಡೆ ಕಸ ಗುಡಿಸ್ತಾ ಇರಬೇಕಾಗುತ್ತೆ, ಈ ಕಡೆ ರಂಗೋಲಿ ಹಾಕ್ತಾ ಇರಬೇಕು. ಆ ಥರ ಎಲ್ಲ ಇದ್ದಾಗ ಸೊ ನೀಟಾಗಿ ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡಿ, ಆಯಿತಾ. ನೆಕ್ಸ್ಟ್ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಿ. ಅದು ಆ ಕಾನ್ಫಿಡೆನ್ಸು ವಿಲ್ ಪವರ್ ಇದ್ದುಬಿಟ್ರೆ ನಾವು ಏನಾನ ಸಾಧಿಸ್ತೀವಿ ಫ್ರೆಂಡ್ಸ್. ಒಂದು ಸತಿ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ವರ್ಸ್ಟ್ ಮೂಮೆಂಟ್ ಅಂತ ಇರುತ್ತೆ, ಏನೋ ಒಂದು ಟಫ್ ಟೈಮ್ ಅಂತ ಇರುತ್ತೆ ನಿಮ್ಮ ಲೈಫಲ್ಲಿ. ಅದು ಆಗೇ ಆಗಿರುತ್ತೆ, ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಟಫ್ ಟೈಮ್ ಅಂತ ಇರುತ್ತೆ. ಹೂವಿನ ಹಾಸಿಗೆ ಥರ ಯಾರ ಲೈಫೂ ಇರಲ್ಲ. ಆ ಟಫ್ ಟೈಮ್ನ ನೆನೆಸ್ಕೊಳ್ಳಿ ಒಂದು 2 ಸೆಕೆಂಡ್ಗೆ. ಅಷ್ಟು ಟಫ್ ಟೈಮ್ನ ಓವರ್ಕಮ್ ಮಾಡಿದ್ದೀರ ನಾವು, ಅಂದರೆ ಎಲ್ಲರೂ ಓವರ್ಕಮ್ ಮಾಡಿರ್ತೀರ, ಫೇಸ್ ಮಾಡಿರ್ತೀರ, ಹ್ಯಾಂಡ್ಲ್ ಮಾಡಿರ್ತೀರ. ಸೊ ಆ ಟಫ್ ಟೈಮನ್ನೇ ನೋಡಿದಾಗ ಇದು ಯಾವ ಮೂಲೆ ಎಲ್ಲೆಲ್ಲಿಗೋ ಸ್ಪೇಸ್ಗೆಲ್ಲ ಹೋಗ್ತಿದ್ದಾರೆ, ಮಿನಿಮಮ್ ಒಂದು ವರ್ಕು ಒಂದು ಮನೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಷ್ಟೇ ಅಂತ ಅಂದ್ಕೊಳ್ಳಿ. ಅದನ್ನು ಗುಡ್ಡದ ಥರ ನೋಡಬೇಡಿ. ನಮ್ಮ ಮೈಂಡ್ ಸೆಟ್ಟು ತುಂಬ ಮ್ಯಾಟ್ರ್ ಆಗುತ್ತೆ. ಯಾವುದೋ ಒಂದು ಹೊಸ ಕೆಲಸ ಬಂತು, ಈವನ್ ಪ್ರೊಫೆಷ್ನಲ್ ಲೈಫಲ್ಲೂ ಅಷ್ಟೇ, ಯಾವುದೋ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು, ನಾವೇನೋ ಕಲಿತೀವಿ, ಅದನ್ನು ನೋಡೋ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ನಾನೇನೋ ಕಲಿತಾ ಇದ್ದೀನಿ ಇದರಿಂದ ಅಂತ ಅಂದ್ಕೊಳ್ಳಿ. ಸೊ ಆ ರೀತಿ ಕಾನ್ಫಿಡೆಂಟಾಗಿ ನನ್ನ ಕೈಲಿ ಆಗುತ್ತೆ ಅಂತ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಲೈಫ್ನ ಲೀಡ್ ಮಾಡ್ಕೊಳ್ತಾ ಇರಿ. ನೆಕ್ಸ್ಟ್ ಬಂದು ಫ್ಯಾಮಿಲಿ, ಕೆರಿಯರು, ಹೆಲ್ತು, ಕಿಡ್ಸು, ಇಷ್ಟೇ 4 ಇಂಪಾರ್ಟೆಂಟು. ಸೊಸೈಟಿ, ರಿಲೇಟಿವ್ಸು ಒಳ್ಳೆಯವರಾದರೆ ಪರವಾಗಿಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿರಿ, ಯಾರ ಜೊತೆನೂ ಕ್ಲಾಶಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ. ಯಾರಾದರೂ ಏನಾದರೂ ಕಾಲು ಎಳಿತಾ ಇದ್ದಾರೆ, ಫಿಟ್ಟಿಂಗ್ ಇಡ್ತಾ ಇದ್ದಾರೆ, ಸೊಸೈಟಿ ಏನೋ ಒಂಥರ ಬ್ಲೇಮ್ ಮಾಡ್ತಾ ತಲೆನೇ ಕೆಡಿಸ್ಕೋಬೇಡಿ. ಯಾರು ಏನೂ ಬಂದು ಹೆಲ್ಪ್ ಮಾಡಲ್ಲ, ಆಯಿತಾ. ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಇರ್ತಾರೆ, ಅಂಥವ್ರಿಗೆ ಬೆಲೆ ಕೊಡಿ. ಯಾರೋ ಏನೋ ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ, ನಮ್ಮ ರಿಲೇಟಿವ್ಸ್, ಎಷ್ಟೊಂದು ಫ್ರೆಂಡ್ಸು, ನೇಬರ್ಸು ಎಲ್ಲರೂ ಹೇಳ್ತಿರ್ತಾರೆ, ಈ ಥರ ಮಾಡ್ಕೋ, ಕಷ್ಟ ಆಗ್ತಿರುತ್ತೆ ನಿನಗೆ, ಅವ್ರು ಐಡಿಯಾಸ್ ಕೊಡ್ತಾರೆ, ನಾನು ಡೆಫಿನೆಟ್ಲಿ ತೊಗೋತೀನಿ. ಬಟ್ ಏನಾದರೂ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ನಿನಗೆ ಬೇಕಿತ್ತಾ ಇದು, ಆ ಥರ ಎಲ್ಲ ಏನಾದರೂ ಹೇಳ್ತಾ ಇದ್ದರೆ ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ ನಿಮ್ಮ ಫ್ಯಾಮಿಲಿ, ನಿನ್ನ ಕೆರಿಯರು, ಹೆಲ್ತು, ಕಿಡ್ಸು ಅಂತ ನೋಡ್ಕೊಳ್ಳಿ. ಯಾವುದೂ ಡಿಸ್ಟರ್ಬ್ ಆಗೋಕ್ಕೆ ಹೋಗಬಾರ್ದು. ಈ ನಮ್ಮ ವರ್ಕಿಂಗ್ ವುಮೆನ್ ಚಾಲೆಂಜಸ್ಸೇ ಅದು. ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ, ಆಮೇಲೆ ನನ್ನ ಕೆರಿಯರ್ ನಾನು ಇಷ್ಟು ಓದಿದ್ದೀನಲ್ಲ, ಹಿಂಗೆ ಅಪ್ಸ್ಕಿಲ್ ಮಾಡ್ಕೋತಾ ಇದ್ದೀನಿ, ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ, ನನ್ನ ಹೆಲ್ತ್ ಹೆಂಗೆ ನೋಡ್ಕೋತಾ ಇದ್ದೀನಿ, ಫ್ಯಾಮಿಲಿ ಹೆಲ್ತ್ ಹೆಂಗೆ ನೋಡ್ಕೋತಾ ಇದ್ದೀನಿ, ಮಕ್ಕಳ ಎಜುಕೇಷನ್ನು, ಬಿಹೇವಿಯರು,
ಪಾರ್ಟ್ನರ್ ಜೊತೆ ಎಲ್ಲ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ, ಟೈಮ್ ಕೊಡ್ತಾಯಿದ್ದೀನೋ ಇಲ್ವೋ, ಅಥವಾ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಾ. ಸೊ ಈ ಥರನೇ ಥಿಂಕ್ ಮಾಡ್ತಾಯಿರಿ ಯಾವಾಗ್ಲೂ ಅಷ್ಟೇ. ಅದು ಆ ಚೌಕಟ್ಟಲ್ಲೇ ಇರಿ. ಆಮೇಲೆ ಪ್ರೊಫೆಷನ್ ಥರನೇ ನೋಡ್ಕೊಳ್ಳಿ. ಆದಷ್ಟು ಯಾವ ರಿಲೇಷನ್ಶಿಪ್ಪು ಬಿಲ್ಡ್ ಮಾಡೋಕ್ಕೆ ಹೋಗಬೇಡಿ. ಕೆಲಸ ಮುಗೀತಾ ಅಲ್ಲಷ್ಟೇ, ಅದರಿಂದನೇ ಡಿಸ್ಟರ್ಬೆನ್ಸ್ ಜಾಸ್ತಿ. ಹ್ಯಾಂಗ್ ಓವರ್ ತರಬೇಡಿ. ಈಗ ಫ್ಯಾಮಿಲಿದು ವರ್ಕ್ ಪ್ಲೇಸಿಗೆ ತೊಗೊಂಡು ಹೋಗೋಕ್ಕೆ ಹೋಗಬೇಡಿ, ವರ್ಕ್ ಪ್ಲೇಸ್ದು ಫ್ಯಾಮಿಲಿಗೆ ತರಕ್ಕೆ ಹೋಗಬೇಡಿ. ಸೊ ಆಗ ಕ್ಲಿಯರ್ ಸೆಟ್ ಬೌಂಡ್ರೀಸ್ ಇದ್ಬಿಟ್ರೆ ಅಂತೂ ಬ್ಯಾಲೆನ್ಸ್ ಮಾಡೋದು ಈಸಿ. ನೆಕ್ಸ್ಟು, ಸ್ಟ್ರೆಸ್ ಅನ್ನೋದು ನಮಗೆ ಬೋನಸ್ ಇದ್ದಂಗೆ ವರ್ಕಿಂಗ್ ವುಮೆನ್ಗೆ. ಮನೆಯದು ಸ್ಟ್ರೆಸ್ ಇದ್ದೇ ಇರುತ್ತೆ. ಅಯ್ಯೋ, ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಕೆಲವು ಸತಿ ಒಂದು ಹೆಲ್ದಿ ಮೀಲ್ ಮಾಡೋಕ್ಕಾಗಲ್ಲ, ಮೇ ಬಿ ಕೆಲವು ಸತಿ ನನ್ನ ಮಕ್ಕಳದು ಟೇಪ್ ಸಿಗಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ ಚಿಕ್ಕ ಪುಟ್ಟದಾಗ್ತಾ ಇರುತ್ತೆ. ಅದೊಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಅದರಿಂದ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನಾನು ಕರೆಕ್ಟಾಗಿ ಒಳ್ಳೆ ತಾಯಿ ಅಲ್ವೇನೋ, ಒಳ್ಳೆ ಹೆಂಡತಿ ಅಲ್ವೇನೋ, ಈ ಥರ ಎಲ್ಲ ಕ್ವಶನ್ ರೈಸ್ ಆಗುತ್ತೆ. ಎಲ್ಲೋ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ, ಬೀರು ಕಬರ್ಡ್ ಕ್ಲೀನ್ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಯ್ಯೋ, ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ, ನಾನು ಬರೀ ತುಂಬ ಕೆರಿಯರ್ ಬಗ್ಗೆ ನೋಡ್ತಾ ಇದ್ದೀನಾ ಅಂತ ಅನಿಸುತ್ತೆ. ನೆಕ್ಸ್ಟ್ ಮೂಮೆಂಟಲ್ಲಿ ಮನೆ ಅಂತ ನೋಡ್ತಾ ಇದ್ದರೆ, ಅಯ್ಯೋ, ನನ್ನ ಪ್ರೊಫೆಷನ್ ಹಾಳಾಗ್ತಾ ಇದೆ, ಕೆರಿಯರ್ ಹಾಳಾಗ್ತಾ ಇದೆ, ಅದೊಂದು ಸ್ಟ್ರೆಸ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಆ ಮ್ಯಾನೇಜ್ ಮಾಡೋಕ್ಕೆ ಬರಬೇಕು. ಜಸ್ಟ್ ಬ್ಯಾಲೆನ್ಸ್ ಇಟ್. ನಾವು ಫ್ಯಾಕ್ಟಾಗಿ ಹೇಳಬೇಕು ಅಂದರೆ, ತುಂಬ ರೇರ್ ಕೇಸಲ್ಲಿ ಹೆಣ್ಮಕ್ಳಿಗೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ರೇರ್ ಕೇಸು. ಆ ಥರ ಏನಾದ್ರು ಅಚೀವ್ ಮಾಡಿದ್ದಾರೆ ಅಂದರೆ ಅದ್ರ ಪುಣ್ಯ. ಬಟ್ ಏನು ಇರೋ ಲೈಫಲ್ಲೇ ಎಷ್ಟು ಸಕ್ಸಸ್ ಕಾಣುತ್ತೋ ಅಷ್ಟು ಕಾಣ್ಬೋದು ಅಂತ ಹೇಳ್ಬೋದು. ತುಂಬ ಬಿಟ್ಬಿಡಿ ಕೆರಿಯರ್ನ, ತುಂಬ ಕೆರಿಯರ್ಗೋಸ್ಕರ ಫ್ಯಾಮಿಲಿ ಬಿಟ್ಬಿಡಿ. ನಮ್ಮ ಮಿಡ್ಲ್ ಕ್ಲಾಸ್ ವೈಫ್ಗಳ ಮೆಂಟಾಲಿಟಿ ಅಷ್ಟೇ. ನಮಗೆ ಫ್ಯಾಮಿಲಿನೂ ಇಂಪಾರ್ಟೆಂಟು, ಒಂದು ಮಟ್ಟಕ್ಕೆ ಕೆರಿಯರ್ ಫಾರ್ಮೇಷನ್ ಮಾಡ್ಕೋತೀವಿ, ಸ್ವಲ್ಪ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಮಾಡ್ಕೋತೀವಿ ಅಲ್ವಾ, ಅಷ್ಟೇ ನಮ್ಮ ಮೈಂಡ್ ಸೆಟ್ ಇರೋದು. ಏನೋ ಫುಲ್ಲು ಹೈಯರ್ ಎಂಡ್ ಕೆರಿಯರ್ನ, ಅದೆಲ್ಲ ಕಷ್ಟ. ಆ್ಯಕ್ಚುಲಿ ಇಂಪಾಸಿಬಲ್ ಅಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಸಮಥಿಂಗ್ ಈಸ್ ಬೆಟರ್ ಅಂತ ಈ ಥರ ಒಂದು ಕೆರಿಯರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ಸೊ ಆ ಸ್ಟ್ರೆಸ್ ಇರುತ್ತಲ್ಲ, ವಾಟ್ ಮ್ಯಾನೇಜ್ ಮಾಡ್ಕೋಬೇಕು. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಇಷ್ಟನ ಇದೆ. ಆ್ಯಕ್ಚುಲಿ ನಾವು ಮಾಸ್ಟರ್ಸು MSc ಎಲ್ಲ ಮಾಡ್ಬೇಕಾದ್ರೆ ಏನೇನೋ ಅಂದ್ಕೊಂಡಿದ್ವಿ, PhD ಮಾಡೋಣ, ಎಲ್ಲೋ ಒಂದು ಡಾಕ್ಟ್ರೇಟ್ ತೊಗೋಣ, ಪೋಸ್ಟ್ ಡಾಕ್ಟ್ರಲ್ ತೊಗೊಳ್ಳೋಣ, ಎಲ್ಲೋ ಒಂದು ನಂದು ಕ್ಯಾನ್ಸರ್ ಬಗ್ಗೆ ಎಲ್ಲ ಸ್ಟಡೀಸ್ ಇತ್ತು, ಅದ್ರ ಬಗ್ಗೆ ಎಲ್ಲ ಸ್ಟಡೀಸ್ ಮಾಡೋಣ, ಏನೇನೋ ತಲೆಯಲ್ಲಿತ್ತು. ಈಗ ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಬೇಜಾರು, ಗಿಲ್ಟು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಾಗಿ ದೇವರು ನನಗೆ ಈ ಲೈಫ್ ಕೊಟ್ಟಿದ್ದಾರೆ, ಒಳ್ಳೆ ಹಸ್ಬೆಂಡು, ಇನ್ಲಾಸು, ಮಕ್ಕಳು, ಮನೆ ಎಲ್ಲ ಒಂದು ರಿಲೇಟಿವ್ಸು, ನೆಮ್ಮದಿ ಲೈಫ್ ಇದೆ. ಸೊ ಈ ಥರ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ನನ್ನ ಪ್ಯಾಷನ್ ಇದೆ, ಟೀಚಿಂಗೇ ಪ್ಯಾಷನ್ ಇದ್ದಿದ್ದು, ಅದ್ರ ಜೊತೆಗೆ ರಿಸರ್ಚ್ ಓರಿಯೆಂಟೆಡು ಇತ್ತು. ಸೊ ಅದಕ್ಕೆ ಅದನ್ನು ಇರೋದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫು. ನೆಕ್ಸ್ಟ್, ನಾವು ವರ್ಕಿಂಗ್ ವುಮೆನ್ ಅಂತೂ ನಾವು ಲೇಝಿ ಅಂದರೆ ಸ್ವಲ್ಪ ಲೇಝಿನೆಸ್ನ ಸಂಡೇಸ್ ತೋರಿಸಿ, ಆಮೇಲೆ ಸ್ವಲ್ಪ ರಜೆಗಳಿರ್ತಾವಲ್ಲ ಆ ದಿನದಲ್ಲಿ ಲೇಝಿನೆಸ್ ತೋರಿಸಿ. ಇಲ್ಲಾಂದರೆ ತುಂಬ ಕಷ್ಟ. ಲೇಝಿನೆಸ್ ಅಂದರೆ 1 hour ಲೇಝಿಯಾಗಿ ಕೂತ್ಕೊಂಡ್ಬಿಡಿ, ಆಯಿತಾ. ಆಗ ಒಂಥರ ಒಳಗಡೆ ಒಂಥರ ಆತ್ಮ ಶಾಂತಿ ಸಿಗುತ್ತೆ. ಅಯ್ಯೋ ಹೌದು, ನಾವು ತುಂಬ ಹೆಕ್ಟಿಕ್ ಆಗಿಲ್ಲ ಅಂತ. ಆಮೇಲೆ ಬೇರೆ ವರ್ಕಿಂಗ್ ದಿನದಲ್ಲಿ ಮಾತ್ರ ಲೇಝಿನೆಸ್ ತೋರ್ಸೋಕ್ಕೆ ಹೋಗಬೇಡಿ. ನಾವು ಆಮೇಲೆ ತುಂಬ ರಿಗ್ರೆಟ್ ಫೀಲ್ ಮಾಡ್ಕೋತೀವಿ, ನಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ, ಬೇಸಿಕ್ ಕೆಲಸನೂ ಮ್ಯಾನೇಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಲೇಝಿನೆಸ್ನ ತೋರ್ಸೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ವರ್ಕಿಂಗ್ ವುಮೆನ್ ಅಂದರೆ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಲಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಂಡಿಯನ್ ಸಿಸ್ಟಮಲ್ಲಿ ಹೇಗೆ ಅಂದರೆ, ನಮ್ಮ ಡ್ರೆಸ್ ಕೋಡ್ ನೋಡೇ ನಮಗೆ ರೆಸ್ಪೆಕ್ಟ್ ಕೊಡೋದು. ತುಂಬ ನಮ್ಮ ಹತ್ರ ದುಡ್ಡಿದೆ, ಆಲ್ರೆಡಿ ನಾವು ಫೇಮಸ್ ಆಗಿಬಿಟ್ಟಿದ್ದೀವಿ ಅಂದರೆ, ಈಗ ಫೇಮಸ್ ಎಕ್ಸಾಂಪಲ್ಸ್ ಇದ್ದಾರೆ, ತುಂಬ ಸಿಂಪಲ್ ಆಗಿರ್ತಾರೆ, ಬಟ್ ಆದರೂ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ. ಯಾಕೆಂದರೆ ಅವ್ರು ವೆಲ್ ಫೇಮಸ್, ಅವರು ತುಂಬ ಫೇಮಸ್ ಆಗಿರೋ ವ್ಯಕ್ತಿಗಳು. ಸೊ ಅವ್ರಿಗೇನು ಐಡೆಂಟಿಟಿ ಅವ್ರ ಕ್ಲೋತ್ಸ್ ಮೂಲಕ ಬೇಕಾಗಿರಲ್ಲ. ಬಟ್ ನಮ್ದು ಏನು ಅಂದರೆ, ಮಿಡಲ್ ಕ್ಲಾಸವರು, ಲೋವರ್ ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸ್ ಅವರೆಲ್ಲ ಹೆಂಗೆ ಅಂದರೆ, ನಮ್ಮ ಡ್ರೆಸ್ ಕೋಡ್ ಚೆನ್ನಾಗಿರಬೇಕು, ಒಂದು ಡೀಸೆಂಟಾಗಿ ರೆಡಿಯಾಗಿ ಹೋಗಬೇಕು, ಮತ್ತು ಒಂದು ಐರನ್ ಆಗಿರೋವಂಥದ್ದು. ಸೊ ಮೇನ್ಲಿ ಅದೊಂದು ಪಾಯಿಂಟ್ ಆಫ್ ವ್ಯೂ. ಇನ್ನೊಂದು, ನಾವು ಖುಷಿಯಾಗಿರ್ಬೇಕಲ್ವ. ಸೊ ನಾವು ರೆಡಿ ಆಗೋದು, ನಾವು ಪ್ರೆಸೆಂಟೇಬಲ್ ಆಗಿ ಕಾಣೋದು, ಇದೆಲ್ಲ ನಮಗೆ ಹ್ಯಾಪಿನೆಸ್ ಸಿಗುತ್ತೆ. ನೆಕ್ಸ್ಟ್, ಒಂದು ಸ್ಮಾಲ್ ಸರ್ಕಲ್ನ ಇಟ್ಕೊಳ್ಳಿ. ವರ್ಕಿಂಗ್ ವುಮೆನ್ಸ್ ಹೆಂಗೆ ಅಂದರೆ, ತುಂಬ ಜನನ ಮೇಂಟೈನ್ ಮಾಡೋಕ್ಕಾಗಲ್ಲ, ನಿಜವಾಗ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲರೂ ಕೇಳೋವಂಥದ್ದು, ನಮಗೆ ಒಂದು 20 ಫ್ರೆಂಡ್ಸ್ನ ಮೇಂಟೈನ್ ಮಾಡೋಕ್ಕಾಗತ್ತೆ, ಎಲ್ರಿಗೂ ಕಾಲ್ ಮಾಡೋಕ್ಕಾಗತ್ತೆ, ತುಂಬ ಕಷ್ಟ ಅದು. ಒಂದು ಚಿಕ್ಕ ಸರ್ಕಲ್ ಇಟ್ಕೊಂಡ್ರೂ ಕೂಡ ಜೆನ್ಯೂನ್ ಆಗಿ ಇರೋ ಫ್ರೆಂಡ್ಸ್ನ ಇಟ್ಕೊಳ್ಳಿ. ಸೊ ಅವರು ಕಷ್ಟಕ್ಕೂ ಇರಬೇಕು, ಸುಖಕ್ಕೂ ಇರಬೇಕು, ಆ ಥರ ಇರಬೇಕು. ನೆಕ್ಸ್ಟ್, ಲಾಸ್ಟ್ ಇಂಪಾರ್ಟೆಂಟ್, ಲೀವ್ ಯೋರ್ ಲೈಫ್ ಹ್ಯಾಪಿಲಿ, ಪೀಸ್ಫುಲಿ. ನಾನು ನಂದೇನೆ ಎಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾನು ಕರೆಕ್ಟಾಗಿ ಯೂಟ್ಯೂಬ್ ಮಾಡ್ತೀನಿ, ಅರ್ನ್ ಮಾಡ್ತೀನಿ ಅಂದರೆ ಎಷ್ಟು ಲಕ್ಷಗಳು ಅರ್ನ್ ಮಾಡ್ಬೋದು. ನಿಜವಾಗ್ಲೂ ಹೇಳ್ತಾರೆ, ನಮ್ಗೆ ನಾಲೆಜ್ ಇದೆ. ಈಗಂತೂ ಫುಲ್ ಡಿಮ್ಯಾಂಡು, ಟ್ಯೂಷನ್ಸು ಅದು ಇದು ಮಾಡಿಬಿಟ್ರೆ ಅಂತೂ ಫುಲ್ ಡಿಮ್ಯಾಂಡು, ಆಯಿತಾ.
ಬಟ್ ನನ್ನ ಬೌಂಡ್ರೀಸ್ ಏನು, ನನ್ನ ಮಕ್ಕಳು ಇನ್ನೂ ಸ್ಟಡೀಸ್ ಇದೆ, ಫ್ಯಾಮಿಲಿ ಟೈಮು, ನನ್ನ ಹೆಲ್ತು, ಯಾವ ಲೆವೆಲ್ಗೆ ನನಗೆ ಸ್ಟ್ರೆಸ್ ಇರುತ್ತೆ, ವರ್ಕ್ ಎನ್ವೈರ್ನಮೆಂಟು, ಮನೆ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲ ಒಂದು ಬೌಂಡ್ರಿ ಅಂತ ಇರುತ್ತೆ. ನಾವು ಮಿಷಿನ್ಗಳಲ್ಲ. ನಾನು ದುಡಿಬೇಕು ಅಂದರೆ ಫುಲ್ ಫ್ರೀಯಾಗಿ ಬಿಟ್ಬಿಟ್ರೆ ಏನು ದುಡಿಬೋದಿಲ್ಲ ಅಂತಲ್ಲ, ಬಟ್ ಫ್ಯಾಮಿಲಿ ಲೈಫ್ ಹಾಳಾಗುತ್ತೆ. ಸೊ ಆ ಥರ ಎಲ್ಲ ಕನ್ಸ್ಟ್ರೇನ್ನ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು. ಫೈನಲಿ ನಾನು ಸೀರಿಯಸ್ ಆಗಿ ಅಂದ್ಕೊಂಡಿರೋದೇನು ಅಂದರೆ, ನನಗೆ ಬಟ್ಟೆ ಒಡವೆ ಇದೆಲ್ಲದಕ್ಕಿಂತನೂ ಪೀಸ್ ಆಫ್ ಮೈಂಡು, ಹೆಲ್ತು ಇಂಪಾರ್ಟೆಂಟು. ಮಲಗಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು. ಅದು 5 ಲಕ್ಷ ಕೊಟ್ಟು ಬರೋದು, 10 ಲಕ್ಷ ಕೊಟ್ಟರೆ ಬರುತ್ತೆ ಆ ಥರ ಅಲ್ಲ. ನನಗೆ ಯಾವ ಟೆನ್ಷನ್ಸು ಬೇಡ. ನಾನಿರೋ ಲೈಫ್ನ, ಈಗಿರೋ ಲೈಫ್ ಈ ಥರನೇ ಇದ್ಬಿಟ್ರೆ ಸಾಕ ಅಂತ ಅನಿಸ್ತಿರುತ್ತೆ. ಸೊ ನಾನು ಸೆಲ್ಫ್ ಸ್ಯಾಟಿಸ್ಫೈಡ್, ತುಂಬ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಸೊ ಆ ಥರ ಗ್ರೋತ್ ಅಂತೂ ಇದ್ದೇ ಇರುತ್ತೆ, ಅಪ್ಗ್ರೇಡ್ ಮಾಡ್ಕೋತೀವಿ. ಬಟ್ ಇರೋ ಲೈಫಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋದನ್ನು ಕಲಿತಾ ಇರಬೇಕು. ಸೊ ಇದು ಆ್ಯಕ್ಚುಯಲ್ ಟಿಪ್ಸ್ ಫಾರ್ ವರ್ಕಿಂಗ್ ವಿಮೆನ್ನು. ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಪ್ರತಿಯೊಂದೂ ಫಾಲೋ ಮಾಡಿ. ಇದು ರಸಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಆರೆಂಜ್ ಟೀ ಒನ್ಸ್ ಇನ್ ಅ ವೈಲ್ ಈ ಥರ ಮಾಡ್ಕೊಳ್ಳಿ. ಜೀರಿಗೆ, ಮೆಣಸು, ಟೀ ಪುಡಿ, ಆರೆಂಜ್ ಪೀಲು, ಆರೆಂಜು ಎಲ್ಲ ಹಾಕಿ ತುಂಬ ರಿಫ್ರೆಶಿಂಗ್ ಅನಿಸ್ತಾ ಇರುತ್ತೆ. ಯಾವಾಗನ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿದ ತಕ್ಷಣ ನಿಮಗೆ ಹೈಪ್ ಬಟನ್ ಬರುತ್ತೆ, ಹೈಪ್ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ